ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್, ಗೊತ್ತಾಯ್ತಲ್ವಾ, ನೆನಪಿರತ್ತಲ್ವಾ, ಜನರಲ್ ರೀಡಿಂಗ್. ಓಕೆ, ಸೊ ರೆಸನೇಟ್ ಆದರೆ ಮಾತ್ರ ವಾಚ್ ಮಾಡಲಿ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನು ಕೂಡ ತುಂಬ ಜನ ವಾಚ್ ಮಾಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ, ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳು 7ನೇ ತಾರೀಕಿಗೆ ಇನ್ನು 3 ಡೇಸ್ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಲಿಕ್ಕೆ. ಆದಷ್ಟು ಬೇಗ ಜಾಯಿನ್ ಆಗಿ. ತುಂಬ ಜನ ಕೇಳ್ತಾ ಇದ್ದೀರಾ ಕಾರ್ಡ್ ಕಟಿಂಗ್ ಯಾವ ರೀತಿ, ಹೇಗೆ. ಇದು ಲೈವ್ ಸೆಷನ್ ಆಗಿರುತ್ತೆ, ನೀವು ಲೈವಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು. ಓಕೆನಾ? ಸೊ ಕ್ಯಾಂಡಲ್ ಸ್ಪೆಲ್ ಆಗಿರೋದ್ರಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು, ಥರ್ಡ್ ಪರ್ಸನ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಹಾಗೆ ನಿಮ್ಮ ರಿಲೇಶನ್ಶಿಪ್ನ ಯಾವ ರೀತಿಯಾಗಿ ಹೀಲ್ ಮಾಡ್ಕೊಳ್ಳೋದು, ನ್ಯೂ ಬಿಗಿನಿಂಗ್ನ ಮಾಡ್ಕೊಳ್ಳೋದು ಹೇಗೆ, ಪ್ರತಿಯೊಂದನ್ನು ಕೂಡ ಈ ಒಂದು ಸೆಷನಲ್ಲಿ ಕಲಿತೀರಾ. ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ರಿಚುವಲ್ಸ್ ಅಂತ ಹೇಳಿ ಮೆಸೇಜ್ ಮಾಡಿಬಿಟ್ಟು ನೀವು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಬೇಗ ಜಾಯಿನ್ ಆಗಿ. ಇನ್ನೊಂದು 2-3 ಡೇಸ್ ಮಾತ್ರ ನಿಮಗೆ ಬುಕ್ಕಿಂಗ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. Please guide me. Okay, the hermit card, ಹಾಗೆ ಡೆತ್ ಆ್ಯಂಡ್ ರೀಬರ್ತ್ ಫಸ್ಟ್ ಕಾರ್ಡೇ ಬಂದಿರೋದು. ನೈಟ್ ಆಫ್ ಸಾರ್ಟ್ಸ್ ಹಾಗೆ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸಾರಿ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಬ್ಯೂಟಿಫುಲ್ ಸೋಲ್ಸ್ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಪ್ರತಿಯೊಬ್ಬರಿಗೂ ರೆಸನೇಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ರೆಸನೇಟ್ ಆಗಬಾರ್ದು ಅಂತ ಏನೂ ಇಲ್ಲ. ಜನರಲ್ ರೀಡಿಂಗ್. ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಬರ್ತಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ಅವರಿಗೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಮನಸ್ಸಿದೆ, ಫೀಲಿಂಗ್ ಇದೆ. ಆ್ಯಂಡ್ ಇಲ್ಲಿ ಸಮಥಿಂಗ್ ಅವರನ್ನ ಸ್ಟಕ್ ಮಾಡ್ತಿರೋವಂಥದ್ದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಅವರ ಒಂದು ಸುತ್ತಮುತ್ತ ವಾತಾವರಣ ಇರ್ಬೋದು, ಅವರನ್ನ ಕಟ್ ಹಾಕ್ತಿರುವಂಥದ್ದು. ನಿಮ್ಮ ಜೊತೆ ಮಾತಾಡಲಿಕ್ಕೆ, ಅಥವಾ ನಿಮ್ಮ ಜೊತೆ ಮೀಟ್ ಮಾಡಲಿಕ್ಕೆ, ಅಥವಾ ನಿಮ್ಮ ಜೊತೆ ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಒನ್ ಥಿಂಗ್ ಇಲ್ಲಿ ಬರ್ತಿರುವಂಥದ್ದು, ಕೆಲವೊಬ್ಬರಿಗೆ ಈ ಒಂದು ಮಂತ್ ಎಂಡ್ ಒಳಗಡೆ ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೋದು ಬೇರೆಯವರ ಸಹಾಯದಿಂದ. ಓಕೆನಾ? ಸೊ ಯಾರಾದ್ರೂ ಅವರಿಗೆ ಸಹಾಯ ಮಾಡಿಬಿಟ್ಟು ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಹಾಗೆ ಮಾಡ್ತಾರೆ. ಈ ಮಂತ್ ಎಂಡ್ ಒಳಗಡೆ ಅವರಿಂದ ಕಾಲ್ ಅಥವಾ ಅವರಿಂದ ಮೆಸೇಜ್ ನಿಮಗೆ ಬರುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ನೈಟ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಅಷ್ಟರೊಳಗಡೆನು, ಈ ಮಂತ್ ಒಳಗಡೆನು ನೀವು ಅವರಿಂದ ನೀವು ಕಾಲ್ ಅಥವಾ ಒಂದು ಮೆಸೇಜ್ನ ನೀವು ರಿಸೀವ್ ಮಾಡ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ಡೆತ್ ಆ್ಯಂಡ್ ರೀಬರ್ತ್, ಇಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಆ ಅಬ್ಸ್ಟಿಕಲ್ಸ್ ಎಲ್ಲದೂ ಕೂಡ ರಿಮೂವ್ ಆಗಿ ಅವ್ರ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಮಂತ್ ಎಂಡ್ ಒಳಗಡೆ. ಓಕೆನಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹಾಗೇನೆ ಯಾರೆಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗ್ಬೇಕಂತ ಇದ್ದೀರಾ ಮರಿಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನು 3 ಡೇಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಇದು ಲಿಮಿಟೆಡ್ ಸೀಟ್ಸ್, ಎಲ್ಲರಿಗೂ ಅವಕಾಶ ಇರಲ್ಲ. ಸೊ ಯಾರೆಲ್ಲ ಫಸ್ಟ್ ಜಾಯ್ನ್ ಆಗ್ತೀರಾ ಅವರಿಗೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.